ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಇವತ್ತು ಸಂಜೆ 6 ಗಂಟೆಗೆ ಅದ್ದೂರಿಯಾಗಿ ಪ್ರಾರಂಭವಾಗಲಿದೆ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ 6 ಕಂಟೆಸ್ಟೆಂಟ್ಗಳಾದಂಥ ನಮ್ಮ ಗಿಲ್ಲಿ ಆಗಿರ್ಬೋದು, ರಕ್ಷಿತಾ, ನಮ್ಮ ಕಾವ್ಯ ಅವರಾಗಿರ್ಬೋದು, ಅಶ್ವಿನಿ, ರಘು ಹಾಗೆ ಧನುಷ್ ಅವರು ಒಟ್ಟಾರೆಗೆ 6 ಜನ ಸ್ಪರ್ಧಿಗಳಿಗೆ ಉಳಿದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬುಧವಾರ ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ಗಳು ಆನ್ ಆದಾಗಿನಿಂದ ಹಿಡಿದು ಈಗ ತಾನೇ ನಿಮಗೆ ನಾನು ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ಅನ್ನು ಕೂಡ ಬೆಳಿಗ್ಗೆ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೇನೆ. ಅಂದ್ರೆ ಇವತ್ತು ರವಿವಾರ ಬೆಳಿಗ್ಗೆ 6 ಗಂಟೆ ತನಕ ವೋಟಿಂಗ್ ರಿಸಲ್ಟ್ ಅನ್ನ ಮಾಡಿ ಹಾಕಿದ್ದೇನೆ ಅಂತ ಹೇಳ್ಬೋದು. ಈಗ 6 ಗಂಟೆ ಆದ ನಂತರ 7, 8, 9 ಹಾಗೆ 10, 11, 5 ಗಂಟೆಯ ಅವಧಿಯಲ್ಲಿ ಒಟ್ಟಾರೆಯಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗ 10 ಗಂಟೆಗೆ ಜಸ್ಟ್ ತಾನೇ ವೋಟಿಂಗ್ ಲೈನ್ಸ್ಗಳು ಅಂದ್ರೆ ಈ ಒಂದು ಸೀಸನ್ ನ ವಿನ್ನರ್ ಅನ್ನ ಡಿಸೈಡ್ ಮಾಡಲು ವೋಟಿಂಗ್ ಲೈನ್ಸ್ಗಳು ಆನ್ ಇದ್ದಂತ ಒಂದು ವೋಟಿಂಗ್ ಲೈನ್ಸ್ಗಳು ಈಗ ತಾನೇ ಜಸ್ಟ್ ಕ್ಲೋಸ್ ಆಗಿವೆ ಅಂತ ಹೇಳ್ಬೋದು. ಬೆಳಿಗ್ಗೆ 6 ಗಂಟೆ ತನಕ ವೋಟಿಂಗ್ ರಿಸಲ್ಟ್ ಅನ್ನ ತಿಳಿಸಿದ್ದೇನೆ, ಅದನ್ನ ಹೋಗಿ ನೋಡಿ ಅಂತ ಕೇಳ್ಕೊತಾ ಈ ಒಂದು 5 ಗಂಟೆ ಅವಧಿಯಲ್ಲಿ ಎಷ್ಟು ವೋಟ್ಗಳು ಬಂದಿವೆ ಒಟ್ಟಾರೆಯಾಗಿ ವೋಟಿಂಗ್ ಲೈನ್ಸ್ ಆನ್ ಆದಾಗಿನಿಂದ ಹಿಡಿದು ಈಗ ಜಸ್ಟ್ ತಾನೇ ಕ್ಲೋಸ್ ಆದಂತಹ ಸಮಯದವರೆಗೆ ಒಟ್ಟಾರೆಯಾಗಿ ಈ ಒಂದು ಉಳಿದಿರುವಂತಹ 6 ಜನ ಸ್ಪರ್ಧಿಗಳ ಪೈಕಿ ಒಂದು ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿವೆ ಅನ್ನೋದು ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಯಾರು ಯಾವೆಲ್ಲ ಸ್ಥಾನದಲ್ಲಿದ್ದಾರೆ ಅಂತ ನೋಡ್ತಾ ಹೋದಾದ್ರೆ ಮೊದಲನೇದಾಗಿ 6ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಧನುಷ್ ಗೌಡ ಅಂತ ಹೇಳ್ಬೋದು. ನಮ್ಮ ಧನುಷ್ ಗೌಡ ಅವರು ವೋಟಿಂಗ್ ರಿಸಲ್ಟ್ ನಲ್ಲಿ ಒಟ್ಟಾರೆಯಾಗಿ ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು 6ನೇ ಸ್ಥಾನದಲ್ಲಿ ಉಳಿದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಹೋದಾದ್ರೆ ಬೆಳಿಗ್ಗೆ ಹೊತ್ತಿಗೆ ನಮ್ಮ ಧನುಷ್ ಗೌಡ ಅವರಿಗೆ 8,20,76,000 ವೋಟ್ಗಳನ್ನು ನಮ್ಮ ಧನುಷ್ ಗೌಡ ಅವರು ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಪಡೆದುಕೊಂಡಿದ್ರು. ಒಟ್ಟಾರೆಯಾಗಿ ಈಗ ವೋಟಿಂಗ್ ಲೈನ್ಸ್ ಕ್ಲೋಸ್ ಆದ ಮೇಲೆ ಒಟ್ಟಾರೆಯಾಗಿ ಈ ವಾರದ ಒಂದು ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಧನುಷ್ ಗೌಡ ಅವರಿಗೆ ಎಷ್ಟು ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ 8,50,65,000 ವೋಟ್ಗಳನ್ನು ನಮ್ಮ ಧನುಷ್ ಗೌಡ ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ಈ ವಾರದ ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಧನುಷ್ ಗೌಡ ಅವರು 6ನೇ ಸ್ಥಾನವನ್ನ ಪಡೆದುಕೊಳ್ಳುವುದರ ಮೂಲಕ ಒಂದು ರೀತಿಯಾಗಿ ವೋಟಿಂಗ್ ರಿಸಲ್ಟ್ ನ ಅನುಸಾರವಾಗಿ ನೋಡ್ತಾ ಹೋದಾದ್ರೆ ಅವರು 6ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾದ್ರೆ 5ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಮ್ಯೂಟಂಟ್ ರಘು ಅಂತ ಹೇಳ್ಬೋದು. ನಮ್ಮ ಮ್ಯೂಟಂಟ್ ರಘು ಈ ವಾರದ ಎಲ್ಲ ವೋಟಿಂಗ್ ರಿಸಲ್ಟ್ ಅನ್ನು ಕೂಡ ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೇನೆ. ಅದೆಲ್ಲದರಲ್ಲೂ ಕೂಡ 5ನೇ ಸ್ಥಾನದಲ್ಲಿ ಮುಂದುವರ್ಕೊಂಡು ಬರ್ತಾ ಇರುವಂತಹ ಕಂಟೆಸ್ಟೆಂಟ್ ನಮ್ಮ ಮ್ಯೂಟಂಟ್ ರಘು ಅಂತ ಹೇಳ್ಬೋದು. ರಘು ಅವರಿಗೆ ಎಷ್ಟು ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ 10,75,80,000 ವೋಟ್ಗಳನ್ನ ನಮ್ಮ ಮ್ಯೂಟಂಟ್ ರಘು ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಬರೋಬ್ಬರಿ 5ನೇ ಸ್ಥಾನವನ್ನ ಪಡೆದುಕೊಳ್ಳುವುದರ ಮುಖಾಂತರ ಟಾಪ್ 5 ಅಲ್ಲಿ ಇರುವಂತಹ ಸ್ಪರ್ಧೆ ಅಂದ್ರೆ ನಮ್ಮ ಮ್ಯೂಟಂಟ್ ರಘು ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ 4ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಅಶ್ವಿನಿ ಗೌಡ ಅವರು ಒಂದು ವೋಟಿಂಗ್ ರಿಸಲ್ಟ್ ನ ಅನುಸಾರವಾಗಿ ಯಾರಿಗೆಲ್ಲ ಸ್ಪಾಟ್ ಬರ್ತದೆ ಅಂತ ನೋಡ್ತಾ ಹೋದಾದ್ರೆ 4ನೇ ಸ್ಥಾನದಲ್ಲಿ ನಮ್ಮ ಅಶ್ವಿನಿ ಗೌಡ ಅವರು ಇರ್ತಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಮ್ಮ ಅಶ್ವಿನಿ ಗೌಡ ಅವರಿಗೆ ಎಷ್ಟು ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಬರೋಬ್ಬರಿ 15,24,67,000 ವೋಟ್ಗಳನ್ನ ನಮ್ಮ ಅಶ್ವಿನಿ ಗೌಡ ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು 4ನೇ ಸ್ಥಾನವನ್ನ ಪಡೆದುಕೊಳ್ಳುವುದರ ಮೂಲಕ ಟಾಪ್ 4 ಅಲ್ಲಿ ಇರುವಂತಹ ಸ್ಪರ್ಧೆ ಅಂತಾನೆ ಹೇಳ್ಬೋದು. ಇನ್ನು 3ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಕಾವ್ಯ ಶೈವ ಅಂತಾನೆ ಹೇಳ್ಬೋದು. ನಮ್ಮ ಕಾವ್ಯ ಶೈವ ಅವರಿಗೆ ಎಷ್ಟು ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಬರೋಬ್ಬರಿ 15,98,50,000 ವೋಟ್ಗಳನ್ನ ನಮ್ಮ ಕಾವ್ಯ ಅವರು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಕೇವಲ 2.5 ಲಕ್ಷದ ಅಂತರದಲ್ಲಿ ಕಡಿಮೆ ತೆಗೆದುಕೊಳ್ಳುವುದರ ಮೂಲಕ ಒಂದು 16 ಕೋಟಿಯನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಒಟ್ಟಿನಲ್ಲಿ 15,98,50,000 ವೋಟ್ಗಳನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಕಾವ್ಯ ಅವರು ವೋಟಿಂಗ್ ರಿಸಲ್ಟ್ ಅನುಸಾರವಾಗಿ ನೋಡ್ತಾ ಹೋದಾದ್ರೆ ಟಾಪ್ 3 ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾದ್ರೆ ಟಾಪ್ 2 ಅಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು. ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಫಿಮೇಲ್ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳ ಪೈಕಿ ಅತಿ ಹೆಚ್ಚು ವೋಟ್ಗಳು ಬಂದಿವೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಅತಿ ಹೆಚ್ಚು ಫಿಮೇಲ್ ಕಂಟೆಸ್ಟೆಂಟ್ ಗಳಲ್ಲಿ ಅತಿ ಹೆಚ್ಚು ಕ್ರೇಜ್ ಇರುವುದು ಕೂಡ ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಎಷ್ಟು ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಬರೋಬ್ಬರಿ 24,55,76,000 ವೋಟ್ಗಳನ್ನ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು 2ನೇ ಸ್ಥಾನವನ್ನ ಪಡೆದುಕೊಳ್ಳುವುದರ ಮುಖಾಂತರ ಒಂದು ರೀತಿಯಾಗಿ ತುಂಬಾನೇ ಚೆನ್ನಾಗಿ ಈ ಒಂದು ಸೀಸನ್ ಅಲ್ಲಿ ಆಟ ಆಡೋದ್ರ ಮುಖಾಂತರ ಅತಿ ಹೆಚ್ಚು ಜನರ ಪ್ರೀತಿಯನ್ನ ಗಳಿಸಿದಂತ ಸ್ಪರ್ಧಿಗಳ ಪೈಕಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಕೂಡ ಒಬ್ರು ಅಂತ ಹೇಳ್ಬೋದು. ಒಟ್ಟಿನಲ್ಲಿ
ನಮ್ಮ ರಕ್ಷಿತಾ ಶೆಟ್ಟಿ ಅವರು ಈ ಒಂದು ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ 2ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಇನ್ನು ನಂಬರ್ 1 ಪೊಸಿಷನ್ ಅಲ್ಲಿರುವಂತಹ ಸ್ಪರ್ಧೆ ನಿಮಗೆ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಈ ಒಂದು ಸೀಸನ್ ಅಲ್ಲಿ ನಮ್ಮ ಗಿಲ್ಲಿ ಅವರಷ್ಟು ಹಾವಳಿ ಮಾಡಿದಂತ ಸ್ಪರ್ಧೆ ಇಲ್ಲ. ಎಷ್ಟೇ ಒಂದು ರೀತಿಯಾಗಿ ನೋಡ್ತಾ ಹೋದಾದ್ರೆ ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಕೊಟ್ಟಂತ ಸ್ಪರ್ಧೆ ಆಗಿರ್ಬೋದು. ಎಲ್ಲದರಲ್ಲೂ ಕೂಡ ನಮ್ಮ ಗಿಲ್ಲಿ ಅವರು ಆನ್ ದಿ ಸ್ಪಾಟ್ ಇದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಗಿಲ್ಲಿ ಅವರಿಗೆ ನಿನ್ನೆ ಸಂಜೆ ಹೊತ್ತಿಗೆ ಅವರಿಗೆ ಆಲ್ಮೋಸ್ಟ್ ಆಲ್ 39 ಕೋಟಿ ತನಕ ಓಟ್ಗಳು ಬಂದಿದ್ದು. ಇವತ್ತು ಬೆಳಿಗ್ಗೆ ಆಗೋದ್ರೊಳಗೆ 48 ಕೋಟಿ ತನಕ ಓಟ್ಗಳು ಬಂದಿದ್ದು. ಈಗ ಕೇವಲ 4 ಗಂಟೆಯ ಅವಧಿಯಲ್ಲಿ 4 ರಿಂದ 5 ಗಂಟೆಯ ಅವಧಿಯಲ್ಲಿ ಬರೋಬ್ಬರಿ 5 ಕೋಟಿಗೂ ಅಧಿಕ ಹೆಚ್ಚು ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಗಿಲ್ಲಿ ಅವರು ಈಗ ಬೆಳಿಗ್ಗೆ ಆಗೋದ್ರೊಳಗೆ ಅಂದ್ರೆ ಈಗ ವೋಟಿಂಗ್ ಲೈನ್ಸ್ 10 ಗಂಟೆಗೆ ಕ್ಲೋಸ್ ಆದ ನಂತರ ಅವರಿಗೆ ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಬರೋಬ್ಬರಿ ಒಟ್ಟಾರೆಯಾಗಿ ವೋಟಿಂಗ್ ಲೈನ್ಸ್ ಆನ್ ಆದಾಗಿನಿಂದ ಕ್ಲೋಸ್ ಆಗೋ ತನಕ ನಮ್ಮ ಗಿಲ್ಲಿ ಅವರಿಗೆ ಬರೋಬ್ಬರಿ 52 ಕೋಟಿಯ 75,63,000 ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಬಿಗ್ ಬಾಸ್ ಸೀಸನ್ 12ರ ಹಿಸ್ಟ್ರಿಯಲ್ಲೇ ಇಷ್ಟೊಂದು ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಒಂದು ರೀತಿಯಾಗಿ ಅತಿ ಹೆಚ್ಚು ಜನರ ಪ್ರೀತಿಯನ್ನ ಗಳಿಸಿದಂತಹ ಸ್ಪರ್ಧೆ ಅಂದ್ರೆ ನಮ್ಮ ಗಿಲ್ಲಿ ಅಂತ ಹೇಳ್ಬೋದು. ಒಂದು ರೀತಿಯಾಗಿ ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಗಿಲ್ಲಿ ಅವರು ನಂಬರ್ 1 ಪೊಸಿಷನ್ ಅನ್ನ ತೆಗೆದುಕೊಳ್ಳೋದ್ರ ಮುಖಾಂತರ ಒಂದು ರೀತಿಯಾಗಿ ವಿನ್ನರ್ ಆಗುವಂತ 99% ಚಾನ್ಸಸ್ ಈಗ ಸದ್ಯ ಇದೆ ಅಂತ ಹೇಳ್ಬೋದು. ನೋಡೋಣ ಏನಾಗ್ತದೆ ಅಂತ. ಒಟ್ಟಿನಲ್ಲಿ ಇನ್ನೇನು ಕೇವಲ 6 ರಿಂದ 7 ಗಂಟೆಯಲ್ಲಿ ಅತಿ ಶೀಘ್ರದಲ್ಲಿ ನಮ್ಮ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ಅದ್ದೂರಿಯಾಗಿ ನಡೆಯಲಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನೋಡ್ತಾ ಹೋದಾದ್ರೆ 6 ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. ನಿಮ್ಮ ಪ್ರಕಾರ ಈ ಒಂದು ಸೀಸನ್ ಅಲ್ಲಿ ಯಾರು ವಿನ್ನರ್ ಆಗಬೇಕು, ಯಾರು ರನ್ನರ್ ಅಪ್ ಆಗಬೇಕು, ಯಾರು ಸೆಕೆಂಡ್ ರನ್ನರ್ ಅಪ್, ಯಾರು ಟಾಪ್ 3 ಅಲ್ಲಿ ಇರಬೇಕು, ಅದರ ಜೊತೆಗೆ 6 ಜನರ ಸ್ಥಾನ ಯಾವೆಲ್ಲ ರೀತಿಯಾಗಿ ಇರಬೇಕು ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.